ರಣಾಂಗಣವಾಗಿದೆ ಚಿತ್ರದುರ್ಗ ಕ್ಷೇತ್ರದ ಮೈತ್ರಿ ಸಭೆ. ಕಮಲದಳ ನಾಯಕರ ಸಭೆಯಲ್ಲಿ ಗಲಾಟೆಯಾಗಿದೆ. ಫೇಸ್ಬುಕ್ ಕಮೆಂಟ್ ವಿಚಾರಕ್ಕೆ ವೇದಿಕೆಯಲ್ಲಿ ಗದ್ದಲ ಕೋಲಾಹಲ ಸೃಷ್ಟಿಯಾಗಿದೆ. ಅವರವರೇ ಕಿತ್ತಾಡ್ಕೊಂಡಿದ್ದಾರೆ, RSSನವರು ಮತ್ತು ಬಿಜೆಪಿಯವರು. ಇದು ಪಾವಗಡ ಇದೆ ಅಲ್ವಾ, ಅಲ್ಲಿ ಆಗಿರುವಂತಹ ಒಂದು ಘಟನೆ ಇದು. ಕಮಲದಳ ನಾಯಕರ ಸಭೆಯಲ್ಲಿ ಫೇಸ್ಬುಕ್ಕಲ್ಲಿ ಏನೋ ಕಮೆಂಟು, ಪರ ವಿರೋಧದ ಕಮೆಂಟ್ ಇದು. RSS ಮುಖಂಡ ಚೈತನ್ಯ ಪ್ರಭು ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಬಿಜೆಪಿ ಮುಖಂಡರನ್ನೇ ಸೇರಿಕೊಂಡು RSS ಮುಖಂಡನಿಗೆ ಥಳಿಸಿದ್ದಾರೆ. ಮಾತಿಗೆ ಮಾತು ಬೆಳೆದು ಗದ್ದಲ ಸೃಷ್ಟಿಯಾಯಿತು. ಚೈತನ್ಯ ಪ್ರಭು ಅಂತೇಳಿ RSS ಮುಖಂಡ ಪಾವಗಡ ಏನಿದೆ ಅಂದರೆ ಇದು ಚಿತ್ರದುರ್ಗ ಲೋಕಸಭಾ ವ್ಯಾಪ್ತಿಗೆ ಬರುತ್ತೆ. ನೋಡಿ ಇಲ್ಲಿ ಚೈತನ್ಯ ಪ್ರಭುನ ಹಿಡ್ಕೊಂಡು ಹೆಂಗೆ ಚಸ್ತಾ ಇದ್ದಾರೆ ಅಂತೇಳಿ. ಇವತ್ತು ಮೈತ್ರಿ ನಾಯಕರ ಒಂದು ಸಭೆ ಇತ್ತು ಕಲ್ಯಾಣ ಮಂಟಪದಲ್ಲಿ. ಈ ಒಂದು ಸಂದರ್ಭ ಯುವ ಮೋರ್ಚಾ ಅಧ್ಯಕ್ಷ ಮಧು ಏನಿದ್ದಾರೆ, ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಇವ್ರು ಬಂದು ಏಕಾಏಕಿ ಅವನ ಜೊತೆಗೆ ಮಾತಿಗಿಳಿತಾರೆ, ಏನೋ ಕಮೆಂಟ್ ಹಾಕಿದೆಯಲ್ಲ ಅಂತೇಳಿ. ಅದಕ್ಕೆ ಇವರು ಕೂಡ ಏನೋ ಉತ್ತರ ಕೊಡ್ತಾರೆ. ಮಾತಿಗೆ ಮಾತು ಬೆಳೆದು ಅವಾಚ್ಯ ಶಬ್ದ ಬಳಕೆ ಮಾಡಿಕೊಂಡು ಪರಸ್ಪರ ಹೊಡೆದಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಇದು ನಿಜಕ್ಕೂ ಮುಜುಗರ BJPಯ ನಾಯಕರಿಗೆ. ನೋಡಿ ಇಲ್ಲೆಲ್ಲ ಚೆನ್ನಾಗಿದ್ದಾರೆ ಮುಖಂಡರೆಲ್ಲ ಬಾಯಿ ಅಂದ್ಕೊಂಡು, ಆದರೆ ಅಲ್ಲಿ ನೋಡಿದರೆ ಸ್ಥಳೀಯವಾಗಿ ಕಾರ್ಯಕರ್ತರು ಕಿತ್ತಾಡ್ಕೊಳ್ತಿದ್ದಾರೆ. ಅಂದರೆ ತುಮಕೂರು BJPಯಲ್ಲಿ ಎಲ್ಲವೂ ಸರಿ ಇಲ್ವ ಹಾಗಾದರೆ? ಈಗ ಪಾವಗಡ ಅದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಆದರೆ ಈ ರೀತಿಯಾದಂಥ ಗಲಾಟೆಗಳೇನಾಗುತ್ತೆ, ಅದು ನೇರವಾಗಿ ಚುನಾವಣೆಗಳ ಮೇಲೆ ಪರಿಣಾಮ ಬೀರುತ್ತೆ. ಈಗ RSS ಮತ್ತು ಈ BJP ನಾಯಕರ ಮಧ್ಯೆ ಅಷ್ಟೊಂದು ಒಮ್ಮತ ಇಲ್ವ ಹಾಗಾದರೆ? ಇಲ್ಲಿ ನೋಡಿದ್ರೆ ನಾವೆಲ್ಲ ಒಂದೇ ಅಂತ ಅಂದ್ಕೊಳ್ತಾರೆ RSS ನಾಯಕರು, BJP. ಯಾಕಂದರೆ ಮಾತೃ ಸಂಸ್ಥೆ. ಅಲ್ಲಿ ನೋಡಿದ್ರೆ ಈ ರೀತಿ ಬಹಿರಂಗವಾಗಿ ಹೊಡೆದಾಡ್ಕೊಂಡಿದ್ದಾರೆ.